ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು ನಮ್ಮ ಮನೆ ದೇವರು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾಕಂತ ಅಂದರೆ ನಮ್ಮದು ಹರಕೆ ಇತ್ತು ಆ್ಯಂಡ್ ಲಡ್ಡು ಕೂಡ ನಾವು ಮುಡಿ ಮಾಡಿಸ್ಬೇಕಾಗಿತ್ತು. ಸೊ ನಾವು ಬಸ್ ಸ್ಟ್ಯಾಂಡಿಗೆ ಕೂಡ ಬಂದ್ವಿ. ನೋಡಿ ಲಡ್ಡು ಕೂದು ಎಷ್ಟು ಬೆಳ್ಕೊಂಡಿದೆ. ಇನ್ನೂ ಮುಡಿ ಮಾಡಿಸಿಲ್ಲ ಅಂತಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಸೊ ನಾವು ಹೊರಟ್ವಿ ಬಸ್ಸಲ್ಲಿ. ಸೊ ನಾನು ಮತ್ತು ನಮ್ಮ ಅಕ್ಕ, ಅಪ್ಪ, ಅಮ್ಮ, ನಮ್ಮ ಭಾವ ಎಲ್ಲರೂ ಹೊರಟ್ವಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ಅಪ್ಪ ಮತ್ತು ಚಂದ್ರು ಇಬ್ಬರು ಲಡ್ಡುಗೆ ಪ್ಯಾಂಟ್ ಹಾಕ್ತಾ ಇದ್ದಾರೆ. ಮುಂದೆ ಅಮ್ಮ, ಭಾವ. ನಾನು ಹಾಕಿಸ್ಕೊಳ್ಳಲ್ಲ. ಉಚಿತ ಚೀಟಿ. ಹಾಕಿ ಕಾಣಿಸಲ್ಲ. ಬಂದ್ವಿ. ಫುಲ್ ಬಾಡಿ ನಾವು ಬೆಟ್ಟಕ್ಕೆ ಬಂದ್ವಿ. ಸೊ ಹೋಗಿ ರೂಮ್ ಮಾಡೋಕ್ಕೆ ಅಕ್ಕ, ಭಾವ ಮತ್ತು ನಮ್ಮ ಅಂಕಲ್ಲು ಎಲ್ಲರೂ ಎಲ್ಲೂ ರೂಮ್ ಸಿಕ್ಕಿಲ್ಲ. ಸುಮ್ಮನೆ ನಿಂತಿದ್ದೀವಿ. 12 ಗಂಟೆವರೆಗೂ ಚೆಕ್ ಇನ್ನು ಮಾಡೋಕ್ಕಾಗಲ್ಲ. ಶಿಲ್ಪ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕೋತಿ ನಾವು ಚೆಕ್ ಇನ್ ಆಗೋದಕ್ಕೆ 12 ಗಂಟೆಗೆ ಅಂತ ಹೇಳಿದ್ರಲ್ಲ, ಹಾಗೆ ನಾವು ಊರಲ್ಲಿ ಲಡ್ಡು ತಿಂದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಇದ್ದಿದ್ದು ಕೋತಿ ಕೊಟ್ವಿ. ಸೊ ಹಂಗೆ ನಾವು ಕೂಡ ಅಲ್ಲೆಲ್ಲ ಕುತ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಚೆಕ್ ಇನ್ ಮಾಡಿಕೊಂಡು ಇನ್ನು ಲಗೇಜ್ಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಇಟ್ಬಿಟ್ಟು ಇವನಿಗೆ ಮುಡಿ ಮಾಡಿಸೋದಕ್ಕೆ ಕರ್ಕೊಂಡು ಯಾರ ಹತ್ರಕ್ಕೂ ಹೋಯ್ತಾನೆ. ಬಂದು ಇವಾಗ ಲಡ್ಡುಗೆ ಮುಡಿ ಕೊಡಿಸ್ಬೇಕು. ನೀನು ಬಂದು ಸುಮಾರು ವರ್ಷ ಆಗೈತಿ. ಲಡ್ಡು ಗುಡ್ಡು ಬೋರ್ಡು ಎಲ್ಲ ನೋಡಿ, ಕುದ್ಲು ನೋಡಿ, ಕುದ್ಲು. ಫೈನಲಿ ಲಡ್ಡು ಬೋರ್ಡು ಅದ. ಇನ್ನೇನಿದ್ರು ಸ್ನಾನ ಮಾಡಿಕೊಂಡು ದೇವಸ್ಥಾನ ಒಳಗಡೆ ಹೋಗೋದು. ಈಗ ಮಾಡ್ತಾ ಇಲ್ಲ, ಅದಕ್ಕೆ ಪರ್ಸಗೊಳಗ ಮೋರ್ಯ ಚೆನ್ನಾಗಿ ಎಂಜಿನ್ ಸಾವ ಮಾಡ್ಬಿಟ್ಟು ಊಟಕ್ಕೆ ನಿಂತ್ಕೊಳ್ಳ. ನಿಂತ್ಕೊಂಡು
ಆಮೇಕ ಚಿನ್ನಿತ್ತರ ಎಳ್ಸ್ಬಿಟ್ಟು ದರ್ಶನಕ್ಕೆ ಒಟ್ಟು ನಮ್ಗೂ ಲಡ್ಡು ಫುಲ್ಲು ಬೋರ್ಡ್ ಲಡ್ಡು ಗುಡ್ಡು ಇಲ್ಲಿ ನೋಡು ಹೆಂಗ್ ನೋಡ್ತಾನೆ ಲಡ್ಡು ಬೆಂಜಿನ ಸಾವು ಮಾಡ್ಬಿಟ್ಟು ಊಟಕ್ಕೆ ಹೋಗಮ್ಮ ಆ ಟಿಕೆಟ್ ತಗೊಳ್ಳೀಗ ಟಿಕೆಟ್ ತಗೊಂಡು ಆಮೇಕ 4 ಗಂಟೆಗೆ ಆಗೋಯ್ತು ಅಂತವ್ರಲ್ಲ ಏನ ಇವನು ಎಂದಿದ್ದಲ್ವ 4 ಗಂಟೆಗೆ ಊಟ ಮಾಡಿಸ್ತೀನಿ ಅಂತ ನನ್ನಂತ ನಾನು ಮಾತಾಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ. ಅರ್ಧ ಸರ್ಗ ಅರ್ಧ ಸರ್ಗ ಇಲ್ಲ ಏನ ತುಚ್ಚ ಓ ಅದು ಏನ್ ಗೊತ್ತಾ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಅಲ್ಲಡ್ರಿ ಅಲ್ಲಿ ಈಗ ಅಲ್ಲೇ ಬೆಳೆಸ್ಕೊಳ್ಳಿ ನಾನು ಅಮ್ಮ ಬಾಬಾ ಅಕ್ಕ ಅಪ್ಪ ಚಂದ್ರು ನಮ್ಮ ಅಂಕಲ್ಲು ಎಲ್ಲರೂ ಹೋಗ್ತಾ ಇದ್ದೀವಿ. ಪೆಂಜು ತಗೊಳ್ತಾ ಇದ್ದೀವಿ, ಪೆಂಜಿನ ಸೇವೆ ಮಾಡೋದಕ್ಕೆ. ಇಟ್ಕೊಳ್ಳಿ. ಕೊನೆಗೆ ಪೆಂಜಿನ ಸೇವೆ ಎಲ್ಲ ಅದಾದಮೇಲೆ ಇಲ್ಲಿ ಕಾಣಿಸ್ತಿದ್ದಿಲ್ಲ 3 ತೇರ್ನೂ ಎಳಿಸ್ಬೇಕು ಅಂತ, ಅದು ಕೂಡ ಅರ್ಕೆ ಇತ್ತು. ಸೊ ಅದು ಕೂಡ ಎಳಿಸಿದ್ವಿ. ಅದಾದಮೇಲೆ ಫೈನಲ್ ಆಗಿ ನಾವು ಏನು ಪೆಂಜಿನ ಸೇವೆ ಎಲ್ಲ ಮುಗಿಸಿ ಟಿಫನ್ಗೆ ಹೊರಟ್ವಿ. ಅಲ್ಲೇ ದಾಸೋಹದಲ್ಲಿ ಊಟ ಆಗ್ತಾಯಿದ್ರಲ್ಲ, ಸೊ ಅಲ್ಲಿಗೆ ಹೋದ್ವಿ. ನಮ್ಮ ಲಡ್ಡು ಅಂತೂ ಅದನ್ನು ಬಿಟ್ಟೇ ಇಲ್ಲ. ಕೊನೆಗೂ ಆಮೇಲೆ ಹತ್ಕೊಂಡಿದ್ದ, ಆಮೇಲೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ಅಷ್ಟರಲ್ಲಿ ಮಳೆ ಕೂಡ ಬಂತು. ಆ್ಯಂಡ್ ನೀವು ನೋಡ್ತಿರ್ಬೋದು ಆಲ್ರೆಡಿ ಅಪ್ಪ ಅಮ್ಮ ಹೋಗಿದ್ದಾರೆ ಒಂದು ತೇರನ್ನ ಎಳಿಸೋಕೆ. ಆ್ಯಂಡ್ ಇದಕ್ಕೆ ನಮ್ಮ ಭಾವ ಮತ್ತು ನಮ್ಮ ಚಂದ್ರು ಇಬ್ಬರು ಹೋದರು. ಏನು ಬಸವದು ಇದು. ಮತ್ತು ಕೊನೆಗೆ ನಾವೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಕೊನೆಯದ್ರಲ್ಲಿ ಬಂದುಬಿಟ್ಟು ಹುಲಿವಾಹನ ಅಂತ, ಸೊ ಅದನ್ನು ಕೂಡ ಎಳ್ಸಿದ್ವಿ. ಚಿನ್ನ ತೇರಿಗೆ ನಾನು ಹೇಳೋದು, ಚಿನ್ನ ತೇರಿಗೆ ಹೇಳೋದು ಕೆಲಸ ಇಲ್ಲ, ಕೇಳಿಸುತ್ತೆ ಹೇಳ್ಬೋದು. ಫೋಟೋ ಸೆಕ್ಷನ್ ಎಲ್ಲ ಮುಗಿಸಿ ನಮ್ಮ ಅಕ್ಕ, ನಮ್ಮ ಅಜ್ಜಿ, ನಮ್ಮ ಅಕ್ಕ ಎಲ್ಲರೂ ಬಂದಿದ್ದಾರೆ. ಫೈನಲಾಗಿ ನಾವು ಚಿಂತೆರೆಲ್ಲ ಎಳಿಸಿ ಅಲ್ಲಿಂದ ನಾವು ರೂಮ್ಗೆ ಹೋಗಿ ಅದ್ರ ನಾಳೆ ಇದು. ಸೊ ಹೊರಟಿಗೆ ಎಲ್ಲರೂ ನಿನ್ನೆ ನೈಟು ನಾವು ಮನೆಗೆ ಬಂದ್ವಿ. ಆ್ಯಂಡ್ ತುಂಬ ಟಯರ್ಡ್ ಆಗಿತ್ತು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲ್ಲ. ಅಷ್ಟೇ ಗೈಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್.